ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವ್ಲಾಗ್ ಬಂದು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ ನೀವು. ಸೊ ನಮ್ಮ ಅತ್ತೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೊ ಅತ್ತೆ ಬಂದು ತುಂಬ 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 ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ್ಯಂಡ್ ಅವ್ರು ನೋಡೋಕ್ಕೆ ತುಂಬ ಸಿಂಪಲ್ ಆ್ಯಂಡ್ ತುಂಬ ಮಾತಾಡೋದು ತುಂಬ ಕಡಿಮೆ. ಬಟ್ ಹರ್ ಕುಕ್ಕಿಂಗ್ ಸ್ಕಿಲ್ ಇಸ್ ನೆಕ್ಸ್ಟ್ ಲೆವೆಲ್. ಅವರು ನಮ್ಮ ಟೇಸ್ಟ್ ಬಡ್ಸ್ನ ಎಷ್ಟು ಸ್ಯಾಟಿಸ್ಫೈ ಮಾಡಿಸ್ತಾರೆ ಅಂದರೆ ಅವ್ರು ಮಾಡೋ ಅಡುಗೆ ಪ್ರತಿಯೊಂದರಲ್ಲೂ ಫ್ಲೇವರ್ಫುಲ್ ಆ್ಯಂಡ್ ಶಿ ಇಸ್ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್. ಸೊ ಇವತ್ತು ಅವ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಇವತ್ತು ನಾನು ಅವ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ನಿಮಗೆ ಜಾಸ್ತಿ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅತ್ತೆ ಜೊತೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸ್ಟಾರ್ಟ್ ದ ವಿಡಿಯೋ. ಇವರೇ ನಮ್ಮ ಲಕ್ಷ್ಮಿ ಅತ್ತೆ, ದ ಮಾಸ್ಟರ್ ಶೆಫ್ ಇವತ್ತು ಮಾಡ್ತಿರೋದು. ಸೊ ಫಸ್ಟ್ ಏನು ಮಾಡಬೇಕು? ಫಸ್ಟು ಇದು ಪಾಲಕ್ ಪನ್ನೀರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಹಾಂ, ಪನ್ನೀರು, ಹಾಂ, ಟೊಮೆಟೊ ಪ್ಯೂರಿ, ಇದು ಕಸ್ತೂರಿ ಮೇಥಿ, ಕಸೂರಿ ಮೇಥಿ, ಹಾಂ, ಮಸಾಲ ಸ್ಪೈಸಸ್ಸು, ಹಾಂ, ಅದರಲ್ಲಿ ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಇದೆ. ಬೇಯಿಸ್ಕೊಂಡಿರೋ ಪಾಲಕ್ ಮತ್ತು ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಮತ್ತೆ ರುಬ್ಕೋಬೇಕು. ಹಾಂ. ಸೊ ಇದರಲ್ಲಿ ಏನೇನಿದೆ? ಒಂದು ನಿಮಿಷ. ಟೊಮೆಟೊ ಪ್ಯೂರಿ, ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊನ ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡಿರೋದು. ಪೇಸ್ಟ್ ಮಾಡ್ಕೊಂಡಿರೋದು. ಓಕೆ. ಸೊ ಇವಾಗ ರುಬ್ಕೊಂಡಾಗಿದೆ ಅಲ್ವಾ? ರುಬ್ಕೊಂಡಾಗಿದೆ. ಹಾಂ, 5 ಸ್ಪೂನಷ್ಟು ತುಪ್ಪ, ಹಾಂ, 3 ಸ್ಪೂನಷ್ಟು ಎಣ್ಣೆ ಆ್ಯಂಡ್ ತುಪ್ಪ. ಸ್ಟವ್ ಆನ್ ಮಾಡಿ. ಸ್ಟವ್ ಆನ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ತುಪ್ಪ ಎಣ್ಣೆ ಕಾದಿದೆ. ಮಸಾಲ ಸ್ಪೈಸಸ್ ಏನಿದೆ ಹಾಕ್ಕೊಳ್ಳೋದು. ಸ್ವಲ್ಪ ಫ್ರೈ ಹಾಕಿದಾಗೆ ಚಾಪ್ ಮಾಡಿದರೆ ಈರುಳ್ಳಿ. ಹಾಂ, ಓಕೆ. ಫ್ರೈ ಆದಮೇಲೆ ಹಾಂ, ಕ್ವಾಂಟಿಟಿ ಎಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ನೀವು ಎಷ್ಟು ಜನಕ್ಕೆ ಕ್ವಾಂಟಿಟಿ ಮಾಡ್ತಿರೋದು ಇವತ್ತು? 7 ಮೆಂಬರ್ಸ್. ಹಾಂ, ಓಕೆ. ಅರ್ಧ ಕೆ ಜಿ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿರೋದು. 5 ಟೊಮೆಟೊ, ಅರ್ಧ ಕೆ ಜಿ ಪನ್ನೀರ್, ಅಚ್ಕಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಒಂದು ಅಂದಾಜು 1 ಸ್ಪೂನು ಧನಿಯಾ ಪುಡಿ, ಅಚ್ಕಾರ ಪುಡಿ, ಕೈ ಎಳ್ತೆ ಪ್ರಕಾರ. ಓಕೆ. ಅರಿಶಿನ ಪುಡಿ ಮತ್ತು ಇದು ಸ್ವಲ್ಪ ಹಾಂ, ಅದು ಫ್ರೈ ಆಗಿದೆ ಸ್ವಲ್ಪ. ಸಿಮ್ಮಲ್ಲಿ ಇಟ್ಕೋಬೇಕಾ, ಹೈಯಲ್ಲಿ ಇಟ್ಕೋಬೇಕಾ? ಮೀಡಿಯಮ್ ಫ್ಲೇಮಾ? ಓಕೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಸಾಕು. ಟೊಮೆಟೊ ಜಾಸ್ತಿ ಫ್ರೈ ಆಗಿರ್ತಾಯಿಲ್ಲ. ಹಾಂ, ಇದ್ರೆ ಸಾಕು. ಪಾಲಕ್ನ ಹಾಕೋಬೇಕು. ಇದು ಫ್ರೈ ಆಗ್ತಾ ಇದೆ ನೋಡಿ, ಆಯಿಲ್ ಬಿಡ್ತಾ ಇದೆ. ಹಾಂ, ಇವಾಗ ಮಸಾಲ ಸ್ಪೈಸಸ್ ಏನು ಇಟ್ಕೊಂಡಿದ್ವಿ ಪೌಡರು ಅದನ್ನೆಲ್ಲ ಹಾಕೋಬೇಕು. ಓಕೆ. ಹಾಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ರಾಕ್ ಸಾಲ್ಟ್ನೇ ಹಾಕ್ಕೊಳ್ತಾ ಇದ್ದೀನಿ. ಪಿಂಕ್ ರಾಕ್ ಸಾಲ್ಟ್ನ ಹಾಕೋತಾ ಇದ್ದಾರೆ. ಪಿಂಕ್ ಸಾಲ್ಟ್ ಏನಕ್ಕಂದ್ರೆ ಕೈನಲ್ಲೇ ಹಾಕ್ತಾ ಇದ್ದೀನಿ. ಹಾಂ, ಹೆಲ್ತ್ಗೆ ಒಳ್ಳೆಯದು ಪಿಂಕ್ ಸಾಲ್ಟ್ ಅಂತ. ತುಂಬ ಒಳ್ಳೆಯದು. ಓಕೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಒಂದು 3 ಸ್ಪೂನ್ 4 ಸ್ಪೂನಷ್ಟು ಮೊಸರು ಹಾಕ್ಕೋಬೇಕು. ಓಕೆ. ಇವಾಗಲೇ ಮೊಸರು ಅಂದರೆ ಬಾಯ್ಲಿಂಗ್ ಟೈಮಲ್ಲೇ? ಬಾಯ್ಲಿಂಗ್ ಟೈಮಲ್ಲಿ ಅದು ಕುದಿಯುವಾಗ ಹಾಂ, ಮೊಸರು ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ. ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡಿರೋ ನೀರಿದು. ಓಕೆ. ಇದನ್ನೇ ಹಾಕ್ತಾ ಇದ್ದೀನಿ ನಾನು, ಬೇರೆ ನೀರು ಹಾಕ್ತಾ ಇಲ್ಲ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಡ್ರಿ. ನೀರು ಕೈ ಸ್ಟಿಕ್ ಆಗಬೇಕಂದ್ರೆ ಈ ಗ್ರೇವಿ ಏನಿದೆ ಅದು ಕ್ಯಾಶ್ಯೂ ಆಗಿಬಿಟ್ಟು ರುಬ್ಕೋಬೋದಂತೆ. ಇಲ್ಲಾಂದರೆ ವಿತೌಟ್ ಕ್ಯಾಶ್ಯೂ ಆದರೂ ಪರವಾಗಿಲ್ಲ. ಹೌದು. ರುಬ್ಕೋತಾ ಇದ್ದಾರೆ ಇವಾಗ ಅದ್ರೊಳಗಡೆ ಹಾಕೋಕ್ಕೆ. ಹಾಯ್,
ಗೋಡಂಬಿ ಮತ್ತು ಬಾದಾಮಿ ಎರಡೂ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಅಂಥ ಪೇಸ್ಟ್ ಇದು, ಅದಕ್ಕೆ ಹಾಕೋತಾ ಇದ್ದೀವಿ. ಇದು ಕುದೀತದೆ. ಇವಾಗ ಪನ್ನೀರ್ನ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀವಿ. ಫ್ರೈ ಕೂಡ ಮಾಡ್ಕೋಬೋದು, ಆದರೆ ಅದು ಪಾತ್ರೆಗೆ ಅಂಟತ್ತೆ, ಹಾಗಾಗಿ ಹೀಗೆ ಹಾಕೋದು ಸಾಫ್ಟ್ ಆಗಿರುತ್ತೆ. ಒಂದು 5 ರಿಂದ 8 ನಿಮಿಷ ಸ್ವಲ್ಪ ಕುದ್ದು ಬಿಟ್ರೆ ಗಟ್ಟಿ ಆಗುತ್ತೆ. ಅದಾಗಿ ಓಕೆ, 5 to 8 minutes ಇಟ್ಬಿಡ್ಬೇಕು. ಕ್ಲೋಸ್ ಮಾಡ ಓಪನ್ ಅಲ್ಲೇನಾ? ಓಕೆ, ಎಲ್ಲ ಉಪ್ಪು ಬಂದು ಹೋಗುತ್ತೆ ಅಷ್ಟೇ. ಓಕೆ ಅಮ್ಮಮ್ಮ, ನೀವು ಏನಕ್ಕೆ ಇವಾಗ ಇದೇನಕ್ಕೆ ಅಮ್ಮಮ್ಮ ಮಾಡ್ತಾ ಇರೋದು? ಈ ರೈಸ್ಗೆ ತೆಂಗಿನಕಾಯಿನ ತುರಿದು ರೆಡಿ ಮಾಡ್ಕೊಡ್ತೀನಿ ನಿಮ್ಮ ಅತ್ತೆಗೆ. ಹೌದಾ? ಓಕೆ. ನೀವೇನಕ್ಕೆ ಇಲ್ಲಿಗೆ ಮನೆಯಲ್ಲಿ ತುರಿಯೋದು? ನಿಮಗೆ ಚಾಕುವಲ್ಲಿ ಮಾಡಕ್ಕೆ ಬರಲ್ವಾ? ಎಷ್ಟು ದೊಡ್ಡವ್ರು ನಿಮಗೆ, ಎಷ್ಟು ನೀವು ಮಾಸ್ಟರ್ ಶೆಫ್, ನೀವು ಚಾಕುವಲ್ಲಿ ಮಾಡಕ್ಕೆ ಬರಲ್ಲ ಅಂದರೆ ಏನು? ಚಾಕುವಲ್ಲಿಗೆ ಕಟ್ ಮಾಡೋದೆಲ್ಲ ಮಾಡ್ಬೋದು. ತುರಿ ಬರಬೇಕು ಅಂದರೆ ಈ ಥರ, ಇದೇ ಥರನೇ ಮಾಡಬೇಕು. ಹೌದಾ? ಹೌದು ಹೌದಾ ಹೌದಾ? ಕುದೀತಾ ಇದೆ. ಇವಾಗ ನಿಮ್ಗೆ ಎಷ್ಟು ಬೇಕು ಹುಳಿ ಅಂಶ ಅಷ್ಟು ಮಾತ್ರ ಕಸೂರಿ ಮೇಥಿ ಹಾಕೊಳ್ಳಿ, ಜಾಸ್ತಿ ಹಾಕ್ಬಿಡಿ, ಹುಳಿ ಆಗ್ಬಿಡುತ್ತೆ. ಅದಕ್ಕೆ ರಬ್ ಮಾಡಿ ಹಾಕೋಬೇಕಾ? ಓಕೆ. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ. ಸ್ವಲ್ಪ ಕುದ್ರೆ ಆಗೋಯ್ತು ಪಾಲಕ್ ಪನ್ನೀರ್. ಕುದ್ದ ತಕ್ಷಣ ಅದು ತುಂಬ ಏನದು ತಿಕ್ಕಾಗಿ ಆಗಬೇಕಲ್ವ, ಗಟ್ಟಿಯಾಗಿ? ಓಕೆ, ಸ್ವಲ್ಪ ಆಗುತ್ತೆ. ಬಾಸ್ಮತಿ ರೈಸು ಗೀ ರೈಸ್ಗೆ ನಾರ್ಮಲ್ ರೈಸ್ ಕೂಡ ಹಾಕೊಳ್ಬೋದಲ್ವಾ? ಹಾಕೋಬೋದು. ಓಕೆ. ಬುಲೆಟ್ ರೈಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. 1 kg ಇದೆ. ನಾನು ಮುಕ್ಕಾಲು ಹಾಕ್ತಾ ಇದ್ದೀನಿ. ಇವಾಗ ಅಕ್ಕಿನ ನೆನೆಸಿ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟು ನಿಮಿಷ ಬಿಡ್ಬೇಕತ್ತೆ ಇದು? ಬರೀ 2 ನಿಮಿಷ ಸಾಕು. 2 ನಿಮಿಷ ಬಿಡಬೇಕಾ ಇದು? ಓಕೆ, 2 minutes. 2 ನಿಮಿಷ ಹಾಕ್ತಿದಂಗೆ ತೆಗೆದ್ಬಿಡೋಣ ನೀರನ್ನ, ಇಲ್ಲಾಂದ್ರೆ ಅನ್ನ 2 minutes ಹಾಕ್ತಾ ಇರೋ ಥರನೇ ತೆಗೆದು ಬಿಡ್ಬೇಕಂತೆ, ಯಾಕಂದರೆ ಅನ್ನ ತುಂಬ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ಅಲ್ಲ, ಇದ್ರ ಮೇಲೆ ಡ್ರೆಸ್ಸೇ ಮರ್ತು ಹೋಗ್ಬಿಟ್ನಲ್ಲ ನಾನು. ಕುಕ್ಕರ್ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ ಬಿಸಿ ಆದಮೇಲೆ ಹೋಮ್ ಮೇಡ್, ನಮ್ಮ ಮಾಸ್ಟರ್ ಶೆಫ್ ಮಾಡಿರೋ ಹೋಮ್ ಮೇಡ್ ತುಪ್ಪನ ಹಾಕೋತೀವಿ. ಎಷ್ಟು ಸ್ಪೂನ್ ಅತ್ತೆ? 5 ರಿಂದ 8 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ನಾವು 8 ಮೆಂಬರ್ಸಿಗೆ ಮಾಡ್ಕೊತಾ ಇರೋದು. ನಿಮ್ಮ ಮನೇಲಿ ಕಡಿಮೆ ಜನ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ, ಅಳತೆ ಪ್ರಕಾರ. ನಾನು 1 kg ಹಾಕ್ತಾ ಇದ್ದೀನಿ, ಅದರಿಂದ ಓಕೆ, ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಓಕೆ. ದ್ರಾಕ್ಷಿನ ತೊಳೆದ್ಬಿಟ್ಟು ಹಾಕೋತಾ ಇದ್ದಾರೆ. ಇದೇನು ಒಣ ದ್ರಾಕ್ಷಿ ಅಲ್ವಾ? ಓಕೆ. ಮತ್ತೆ ಸ್ಪೈಸಸ್, ಮಸಾಲಾ ಸ್ಪೈಸಸ್ 2 ಎಲೆ ಮಸಾಲಾ ಸ್ಪೈಸಸ್. ಇದೇನತ್ತೆ? ಇದೇನು? ಅನಾನಸ್ ಮೊಗ್ಗು, ಅನಾನಸ್ ಹೂವು, ಮೊಗ್ಗು, ಮತ್ತು ಇದು ಮರಾಠ ಮೊಗ್ಗು, ಚಕ್ಕೆ, ಲವಂಗ, ಸ್ಟಾರ್ ಫ್ಲವರ್. ಓಕೆ ಸ್ಪೈಸಸ್. ಓಕೆ ಓಕೆ. ಏಲಕ್ಕಿ ಹಾಕಿದೆ. ಮತ್ತೆ ಇದಕ್ಕೆ ಅದಾಗಿದೆ, ಕ್ಯಾಶ್ಯೂಸ್ ಹಾಕ್ತಾ ಇದ್ದೀನಿ. ಓಕೆ. ವಾಶ್ ಮಾಡ್ಕೊಂಡಿರೋ ದ್ರಾಕ್ಷಿ. ದ್ರಾಕ್ಷಿ ಅಂದರೆ ಬಿಸಿಲಲ್ಲೆಲ್ಲ ಹೊಂದಿಸಿರ್ತಾರೆ, ಅದರಿಂದಾಗಿ ವಾಶ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಓಕೆ. ಎಲ್ಲ ಹಾಕಿ ಫ್ರೈ ಆಗ್ತಾ ಇದೆ. ಓಕೆ. ಇವಾಗ ಇದು ಅಕ್ಕಿ ಹಾಕ್ಕೊಳ್ತಾರೆ, ನೆನೆಸಿಟ್ಟಿರುತ್ತೆ. ನೆನೆಸಿಟ್ಟಿರೋ ಅಕ್ಕಿ ಹಾಕೋತಾ ಇದ್ದಾರೆ. ಓಕೆ. ನಂಗೆ ಕೈ ಅಳ್ತಾನೆ ಬರೋದು, ಸ್ಪೂನಲ್ಲೆಲ್ಲ ಹಾಕಿ ಬರಲ್ಲ, ಅದರಿಂದಾಗಿ. ಓಕೆ. ಕೈ ಎಳ್ತೆ ಪ್ರಕಾರ ಉಪ್ಪು.
ರುಚಿಗೆ ತಕ್ಕಷ್ಟು ಉಪ್ಪು. ಹಸಿಮೆಣಸಿಕಾಯಿ ನಾನು ಫಸ್ಟ್ ಒಗ್ಗರಣೆಗೆ ಹಾಕೊಂಡಿಲ್ಲ, ಇವಾಗ ಹಾಕ್ತಾ ಇರ್ತೀನಿ. ಒಗ್ಗರಣೆಗೆ ಹಾಕಿದ್ರೆ ಅದು ಬರೀ ಪೀಜಿನ ಬರುತ್ತೆ, ಅದಕ್ಕೆ. ಒಗ್ಗರಣೆಗೆ ಹಾಕಿದ್ರೆ ಬರೀ ಅದರೊಳಗಡೆ ಇರೋ ಸೀಡ್ಸ್ ಎಲ್ಲ ಆಚೆ ಬಂದ್ಬಿಡುತ್ತೆ ಅಂತ ಅಕ್ಕಿ ಹಾಕಿದ್ಮೇಲೆ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ನಮ್ಮ ಮನೆಯ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಹಾಕಿ ರುಬ್ಬಿದ್ದಾರೆ. ಅದರಿಂದಾಗಿ ಹೋಮ್ ಮೇಡ್ ಪೇಸ್ಟ್ ನಮ್ಮ ಮನೆ ಮಾಸ್ಟರ್ ಶೆಫ್ ಅಮ್ಮಮ್ಮ ಮಾಡಿರೋದು. ಒಂದು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ಸ್ವಲ್ಪ ಹೊತ್ತು ಹುರಿಬೇಕು ಅಲ್ವಾ? ಸ್ವಲ್ಪ ಹೊತ್ತು ಸ್ವಲ್ಪ ಬಾಯ್ಲ್ ಆದರೆ ಸಾಕು. ಆಗ್ತಾ ಇದೆ. ಇದು ಸಿಮ್ಮಲ್ಲಿ ಇಟ್ಟಿದ್ದಾರೆ, ಲೈಟ್ ಫ್ಲೇಮಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಇದನ್ನ ತಿಕ್ಕಾಗಬೇಕು, ತುಂಬ ಲೀನಾಗಿದೆ, ನೀರು ಥರ. ಸೊ ಅದಕ್ಕೆ ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಆ ಥರ 1.5 ಅಷ್ಟು ನೀರು ಹಾಕ್ತೇವೆ. ಓಕೆ ಗೈಸ್, ಇವಳು ಎಲ್ಲ ಆಗೋದ್ಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ಸುಮ್ಮನೆ ರಾಹುಲ ಅಲ್ಲಾಡ್ಸಪ್ಪ ಅನ್ನೋ ಥರ ಬಂದು ಅಲ್ಲಾಡ್ಸ್ಬಿಟ್ಟು ಹೋಗ್ಬಿಡ್ತಾಳೆ. ದೊಡ್ಡದಾಗಿ ಇವಳೇ ಮಾಡಿರೋ ಥರ ನೋಡಿ. ಅಷ್ಟೇ ಬರೋದು, ಒಂದು ವಿಸಿಟ್ ಹಾಕೋದು, ವಾಪಸ್ ಹೋಗೋದು. ಹಾಂ ಹೋಗಮ್ಮ, ಹೋಗು. ಹಾಂ ಬಂದೆ. ಸರಿ, ಓಕೆ. ನೆಕ್ಸ್ಟ್ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ. ರುಬ್ಕೋಬೇಕು ತೆಂಗಿನಕಾಯಿನ ನನಗೆ. ಹಾಂ, ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡಿರೋ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಂಡಿದ್ದಾರೆ. ಸೆಕೆಂಡ್ ರೌಂಡ್ ಬರೋದು, ಸುಮ್ಮನೆ ಬರೋದು, ತಗೊಳ್ಳೋದು, ಮಾಡಿ ತಿರುಗಿಸ್ಬಿಟ್ಟು ಹೋಗ್ಬಿಡೋದು. ಅಲ್ಲಾಡ್ಸಮ್ಮ. ಏನಕ್ಕೆ ನೀನು ಮಾತಕ್ಕೆ ಮುಂಚೆ ಬಂದ್ಬಿಟ್ಟು ಸುಮ್ಮನೆ ತಿರುಗಿಸ್ಬಿಟ್ಟು ಹೋಗೋದು ನೀನು? ನಾನು ನೋಡಿ ಗೈಸ್, ಟ್ಯಾಲೆಂಟ್ ನೋಡಿ. ಇದನ್ನ ಹಿಡ್ಕೊಂಡು ಅದನ್ನ ತಿರುಗಿಸ್ತಾ ಇದ್ದಾಳೆ. ಇವಾಗ ಒಂಚೂರು ನೀರು ಹಾಕ್ಕೊಂಡ್ರು, ಸ್ವಲ್ಪ ನೋಡಿಕೊಂಡು. ಅಯ್ಯೋ ಸಾರಿ ಏನಾಯ್ತು? ತಗಿಸ್ಬಿಟ್ಟೆ ಬಿಸಿ. ನೀನು ಹೋಗಮ್ಮ ಪ್ಲೀಸ್, ನೀನು ಹೋಗಿ, ಮತ್ತೆ ಬರ್ಬೇಡ. 70% ಬಾಯ್ಲ್ ಆದಮೇಲೆ ಕ್ಲೋಸ್ ಮಾಡಿ. ಎಷ್ಟು ವಿಜಿಲ್ ಅತ್ತೆ? 2 ವಿಷಲ್ ಕೂಗಿಸ್ಕೊಳ್ಳಿ, ಸಿಮ್ ಮಾಡಿಬಿಡಿ. ಓಕೆ, ಕೂಗ್ತೆ 2 ವಿಜಿಲ್ ಆಫ್ ಮಾಡಿಬಿಡ್ಲಾ? ಇವಾಗ ಇದನ್ನ ಸಿಮ್ಮಲ್ಲಿ ಇಟ್ಟಿದ್ದಾರೆ. ಮತ್ತು ಇದು ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು, ಯಾಕಂದರೆ ಇನ್ನೂ ತಿಕ್ಕಾಗಬೇಕು ಅಂತ. ಸೊ ಇದಾದಮೇಲೆ ಒಂದೇ ಸತಿ ಸಿಗ್ತೀವಿ. ಇವಾಗ ಓಪನ್ ಮಾಡಿ, ಹುಷಾರು. ಓಹೋ ವಾವ್. ಅದೇ ಮಿಕ್ಸ್ ಮಾಡಿ, ಮಿಕ್ಸ್. ಸಕ್ಕತ್ತಾಗಿದೆ. ಇವಾಗ ಬಿಸಿ ಬಿಸಿ ಗೀ ರೈಸ್, ಸಬ್ಬಕ್ಕಿ ಪಾಯಸ ಆ್ಯಂಡ್ ಪಾಲಕ್ ಪನ್ನೀರ್ ಸವಿಯಲು ಸಿದ್ಧ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ರು. ಸೊ ಇವಾಗ ನಾವು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳೋಣ. ಸೊ ಒಂಚೂರು ಪಾಲಕ್ ತೊಗೋತಾ ಇದ್ದೀನಿ ಆ್ಯಂಡ್ ವಿತ್ ಪನ್ನೀರ್. ಆ್ಯಂಡ್ ಇವಾಗ ಗೀ ರೈಸ್ ತೊಗೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಪಾಲಕ್ ಪನ್ನೀರ್ ಅಂತೂ ತುಂಬ ಸ್ಪೈಸಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಗೀ ರೈಸ್ ಬಂದು ಒಂಥರ ಬಟರಿ ಆ್ಯಂಡ್ ಸಾಫ್ಟ್, ಮೈಲ್ಡಾಗಿ, ಸ್ವಲ್ಪ ಚೆನ್ನಾಗಿ, ಸ್ವಲ್ಪ ತುಂಬ ಚೆನ್ನಾಗಿ. ಆ್ಯಂಡ್ ಗೀದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್
ಕ್ಯಾಶ್ಯೂಸ್ ಎಲ್ಲ ಹಾಕಿದ್ದಾರೆ, ಸಕ್ಕದಾಗಿ ಬರ್ತಿದೆ. ಐ ಲವ್ಡ್ ಇಟ್. ತುಂಬ ಚೆನ್ನಾಗಿದೆ, ತುಂಬ ಸಿಂಪಲಾಗಿ ಮಾಡಿದ್ದಾರೆ. ನೀವು ನೋಡಿ. ಆ್ಯಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನಗೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ, ತಿನ್ನಬೇಕು ಬೇಗ. ಸೊ ಬಾಯ್ ಅನ್ನಂಡಿ. ಸೂಪರ್ ಅಂದೆ. ಅವ್ರಿಗೂ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು. ಇವಾಗ ಅತ್ತೆ ರಿವ್ಯೂ. ನೀವು ಮಾಡಿರೋದು ನೀವೇ ಟೇಸ್ಟ್ ಹೇಳ್ಬೇಕು ಇವಾಗ. ಓ